ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪರೀಕ್ಷಾ ಭಯ ನಿವಾರಣೆ ಕುರಿತು ಚಿಂತನ. ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರು. ಜನವರಿ ತಿಂಗಳು ಪ್ರಾರಂಭವಾದಂತೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷಾ ಭಯ ಪ್ರಾರಂಭವಾಗುತ್ತದೆ. ಅದರಲ್ಲೂ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಗಳು SSLC ಹಾಗೂ PUC ದ್ವಿತೀಯ ವರ್ಷಗಳ ವಾರ್ಷಿಕ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟಿಸಿದ ಮೇಲಂತೂ ವಿದ್ಯಾರ್ಥಿಗಳಿಗೆ ಏನೋ ತಳಮಳ ಹಾಗೂ ದುಗುಡಗಳು ಆರಂಭವಾಗುತ್ತವೆ. ಪ್ರತಿ ವರ್ಷ 5-6 ಪರೀಕ್ಷೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಎಂದೊಡನೆ ಊಟ ತಿಂಡಿಗಳು ಸೇರದಾಗುತ್ತವೆ. ಓದಬೇಕಾಗಿರುವ ವಿಷಯ ಬಹಳಷ್ಟಿರುವುದನ್ನು ನೆನೆದು ಎದೆಬಡಿತ ಹೆಚ್ಚುತ್ತದೆ. ಮಕ್ಕಳ ಈ ವರ್ತನೆ ಕಂಡು ಪಾಲಕರಿಗೂ ಪರೀಕ್ಷಾ ಭಯ ಕಾಡತೊಡಗುತ್ತದೆ. ಎಲ್ಲೆಡೆಯೂ ಪರೀಕ್ಷಾ ಭಯ, ಪರೀಕ್ಷಾ ಭಯ, ಪರೀಕ್ಷಾ ಭಯ. ಹಾಗಾದರೆ ಈ ಪರೀಕ್ಷಾ ಭಯಕ್ಕೆ ಕಾರಣಗಳೇನು? ಹೆಚ್ಚು ಅಂಕ ಗಳಿಸಬೇಕೆಂದು ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ಮೇಲೆ ಹಾಕುವ ಅತಿಯಾದ ಒತ್ತಡಗಳು, ಶಾಲಾ ಕಾಲೇಜಿನ ಆರಂಭದ ದಿನಗಳಿಂದಲೂ ಪರೀಕ್ಷಾ ತಯಾರಿ ಮಾಡದೆ ಪರೀಕ್ಷಾ ಸಮೀಪಿಸುವಾಗ ನಿದ್ದೆಗೆಟ್ಟು ಓದಲು ಪ್ರಾರಂಭಿಸುವುದು. ಬಹಳಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾದ ವಿಷಯಗಳು ಬಹಳ ಇದ್ದರೂ ಶಾಲಾ ಕಾಲೇಜಿನ ಆರಂಭದ ದಿನಗಳಿಂದಲೂ ಅಧ್ಯಯನ ಮಾಡದೆ ಓದುವುದನ್ನು ಮುಂದೂಡುತ್ತಾ ಬಂದು ಪರೀಕ್ಷೆ ಸಮೀಪಿಸಿದಾಗ ಅವುಗಳ ಹೊರೆ ಜಾಸ್ತಿಯಾಗಿ ಪರೀಕ್ಷಾ ಭಯ ಕಾಡುತ್ತದೆ. ಆಕಸ್ಮಿಕವಾಗಿ ಫೇಲಾದರೆ ಸ್ನೇಹಿತರು, ಪಾಲಕರು ಹಾಗೂ ಶಿಕ್ಷಕರಿಂದ ಅವಮಾನದ ನಿರೀಕ್ಷೆಗಳು. ಈ ಪರೀಕ್ಷೆಯಲ್ಲಿ ಪಾಸಾಗದಿದ್ದರೆ ತಂದೆ ತಾಯಂದಿರು ಮುಂದೆ ನಮ್ಮನ್ನು ಕಾಲೇಜಿಗೆ ಸೇರಿಸುವುದಿಲ್ಲ ಎಂಬ ಭಾವನೆ, ನನ್ನ ಬರವಣಿಗೆ ಚೆನ್ನಾಗಿಲ್ಲ, ಅದು ವ್ಯಾಕರಣ ದೋಷದಿಂದ ಕೂಡಿದೆ ಎಂಬ ನಿಲುವು, ಹಿಂದಿನ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಪಡೆದಿರುವುದು, ತನ್ನ ಸಹಪಾಠಿಗಳು ಕೇಳಿದ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಎಲ್ಲಿ ಅವರು ತನಗಿಂತ ಹೆಚ್ಚು ಅಂಕ ಗಳಿಸವರೋ ಎಂದು ಯೋಚಿಸಿ ಆತ್ಮವಿಶ್ವಾಸ ಕಡಿಮೆಯಾಗಿ ಕೆಲವು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯ ಉಂಟಾಗುತ್ತದೆ. ಓದಿನಲ್ಲಿ ಆಸಕ್ತಿ ಇಲ್ಲದಿರುವುದು, ಮನೆಯಲ್ಲಿ ಓದಿಗೆ ಪ್ರೋತ್ಸಾಹ ಸಿಗದಿರುವುದು, ವಿದ್ಯಾರ್ಥಿಗಳಲ್ಲೇ ಮನೆ ಮಾಡಿರುವ ಕೀಳರಿಮೆ, ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ಪರೀಕ್ಷಾ ಭಯಕ್ಕೆ ಕಾರಣವಾಗುತ್ತವೆ. ಭವಿಷ್ಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹುಟ್ಟಿಕೊಂಡ ಅನವಶ್ಯಕ ಭೀತಿ, ಅಭದ್ರತೆಗಳು, ಎಷ್ಟೇ ಚೆನ್ನಾಗಿ ಓದಿದ್ದರೂ ಇನ್ನೂ ಓದುವುದು, ಅರಗಿಸಿಕೊಳ್ಳುವುದು ಬಹಳ ಇದೆ ಎಂದೆನಿಸಿ ಬುದ್ಧಿವಂತ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಭಯ ಕಾಣಿಸಿಕೊಳ್ಳುತ್ತದೆ. ಇವುಗಳಿಂದಾಗಿ ಪರೀಕ್ಷೆಗಳೆಂದರೆ ವಿದ್ಯಾರ್ಥಿಗಳಿಗೆ ಜೀವನ್ಮರಣದ ಪ್ರಶ್ನೆಯಾಗಿವೆ. ಸರಿಯಾಗಿ ಊಟ ತಿಂಡಿ ತೆಗೆದುಕೊಳ್ಳದೇ ಇರುವುದು, ರಾತ್ರಿಯೆಲ್ಲ ನಿದ್ದೆಗಟ್ಟು ಓದುವುದು, ಕಡಿಮೆ ನೀರನ್ನು ಕುಡಿಯುವುದು, ಹೆಚ್ಚು ಹೆಚ್ಚು ಕಾಫಿ ಟೀ ಸೇವಿಸುವುದು ಇವು ಕೂಡ ಪರೀಕ್ಷಾ ನಡುಕಕ್ಕೆ ಕಾರಣಗಳಾಗಿವೆ. ಹಾಗಾದರೆ ಪರೀಕ್ಷಾ ಭಯದ ನಮೂನೆಗಳ್ಯಾವುವು ನೋಡುವ. ನಾನು ಪರೀಕ್ಷೆಯಲ್ಲಿ ಪಾಸಾಗುವೆನೋ ಅಥವಾ ಇಲ್ಲವೋ, ನಾನು ಓದಿದ್ದು ಪರೀಕ್ಷಾ ಸಮಯದಲ್ಲಿ ನೆನಪಿಗೆ ಬರುವುದೋ ಅಥವಾ ಇಲ್ಲವೋ, ಪರೀಕ್ಷಾ ಸಮಯದಲ್ಲಿ ನನ್ನ ಆರೋಗ್ಯ ಕೈಕೊಡುವುದೋ ಹೇಗೆ, ಅಕಸ್ಮಾತ್ ಪರೀಕ್ಷೆಯಲ್ಲಿ ಫೇಲಾದರೆ ನನ್ನಿಂದ ಪಾಲಕರಿಗೆ ನೋವು ನಿರಾಸೆ ಉಂಟಾಗುತ್ತದೆಯೋ ಹೇಗೆ, ನನ್ನ ಸ್ನೇಹಿತರೆಲ್ಲರೂ ಪಾಸಾಗಿ ನಾನೊಬ್ಬನೇ ಫೇಲಾದರೆ ನನ್ನ ಗತಿ, ಪರೀಕ್ಷೆಯ 3 ಗಂಟೆಗಳಲ್ಲಿ ಎಲ್ಲ ವಿಷಯವನ್ನು ಬರೆಯಬಹುದೋ ಹೇಗೆ, ನಾನು ಸುಮ್ಮನೆ ಬರೆಯುವಾಗ ಇತರರು ಚೀಟಿ ಅಥವಾ ನಕಲು ಕಾಗದ ಒಗೆದರೆ ನನ್ನನ್ನು ಡಿಬಾರ್ ಮಾಡುವರೋ ಹೇಗೆ. ಈ ರೀತಿಯಾಗಿರ್ತಕ್ಕಂಥ ಭಯದ ನಮೂನೆಗಳು ವಿದ್ಯಾರ್ಥಿಗಳನ್ನು ಕಾಡುತ್ತವೆ. ಭಯಗೊಂಡ ವಿದ್ಯಾರ್ಥಿಗಳ ಲಕ್ಷಣಗಳು: ನಿದ್ದೆ ಮಾಡಬೇಕೆನಿಸಿದಾಗ ನಿದ್ರೆ ಬರದು, ಎಚ್ಚರವಾಗಿರುವಾಗ ತೂಕಡಿಕೆ ಬರುವುದು, ಬೇಗ ದಣಿವು ಆಯಾಸ ಉಂಟಾಗಿ ಶಕ್ತಿಹೀನರಂತಾಗುವುದು, ಕೋಪ ಸಿಟ್ಟು ಅಸಹನೆ ವಿದ್ಯಾರ್ಥಿಗಳನ್ನು ಆವರಿಸುವುದು, ಎದೆಬಡಿತ ನಾಡಿಬಡಿತ ಹೆಚ್ಚುತ್ತದೆ, ತಲೆನೋವು ಕಣ್ಣುರಿ ತಲೆಭಾರ ಶೀತ ನೆಗಡಿ ಉಂಟಾಗುತ್ತದೆ, ನಿದ್ರಾಹೀನತೆ ಅಜೀರ್ಣತೆ ಮಲಬದ್ಧತೆ ಉಂಟಾಗಿ ಏಕಾಗ್ರತೆ ಮಾಯವಾಗುತ್ತದೆ, ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ, ಓದಿದ ವಿಷಯಗಳನ್ನು ನೆನಪಿಸಿಕೊಂಡರೂ ಅವು ಬೇಗನೆ ನೆನಪಿಗೆ ಬರುವುದಿಲ್ಲ, ವಿಪರೀತ ಬೆವರು ಬರುವುದು, ಅನಿಯಮಿತ ಮೂತ್ರ ವಿಸರ್ಜನೆ ಉಂಟಾಗುವುದು, ಸಣ್ಣಪುಟ್ಟ ಕಾರಣಗಳಿಗೆ ಮನಸ್ಸು ಉದ್ರೇಕಗೊಳ್ಳುತ್ತದೆ, ಒಂಟಿತನ ಕಾಡುತ್ತದೆ. ಪರೀಕ್ಷೆ ಸಮೀಪಿಸಿದಂತೆ ಈ ಭಯದ ತೀವ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಪರೀಕ್ಷೆಯ ಹಿಂದಿನ ದಿನವಂತೂ ಗರಿಷ್ಠ ಮಟ್ಟದ ಭಯ ಕಾಡುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಉಂಟಾಗುವ ಈ ಪರೀಕ್ಷಾ ಭಯದ ನಿವಾರಣೆ ಹೇಗೆ ಕುರಿತು ಚಿಂತಿಸುವ. ಪರೀಕ್ಷಾ ಭಯ ಎಂಬುದು ಒಂದು ರೀತಿಯ ಗೊಂದಲಮಯ ಸ್ಥಿತಿಯೇ ಹೊರತು ಕಾಯಿಲೆಯಲ್ಲ. ಪರೀಕ್ಷಾ ಭಯ ಹೋಗಲಾಡಿಸಲು
ಯಾವುದೇ ಮಾತ್ರೆ ಔಷಧಿಗಳಿಲ್ಲ, ಮಂತ್ರಗಳಿಲ್ಲ, ಅಭಿಷೇಕ ರುದ್ರಾಭಿಷೇಕಗಳೂ ಇಲ್ಲ, ಹೋಮ ಹವನಗಳಂತೂ ಇಲ್ಲವೇ ಇಲ್ಲ. ಕೆಲವು ಪರಿಣಾಮಕಾರಿ ಕ್ರಮಗಳನ್ನು ಅನುಸರಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಿ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಬಹುದು. ಪರೀಕ್ಷೆ ನಿಮ್ಮ ವೈರಿಯಲ್ಲ, ಬದಲಾಗಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಳನೋಟ ಕೊಡುವ, ಮುಂದಿನ ವ್ಯಕ್ತಿತ್ವ ವಿಕಸನಕ್ಕೆ ಪುಷ್ಟಿ ನೀಡುವ ಸ್ನೇಹಿತ. ಪಾಲಕರು ಹಾಗೂ ಶಿಕ್ಷಕರು ನಿಮ್ಮಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸುವುದು ನಿಮಗೆ ಭಯ ಹುಟ್ಟಿಸಲು ಅಲ್ಲ, ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಪ್ರಚೋದಿಸಿ ಹೆಚ್ಚು ಅಂಕ ಗಳಿಸಲು ಪ್ರೇರಣೆ ನೀಡುವುದಕ್ಕಾಗಿ ಎಂಬುದನ್ನು ಅರಿತುಕೊಳ್ಳಿ. ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಎಲ್ಲ ತರಗತಿಗಳಿಗೂ ತಪ್ಪದೇ ಹಾಜರಾಗಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುತ್ತಾ ಎಲ್ಲ ವಿಷಯಗಳ ನೋಟ್ಸ್ ತಯಾರಿಸಿಕೊಂಡು ನಿಯಮಿತವಾಗಿ ಓದುತ್ತಾ ಹೋಗಿ. ಪರೀಕ್ಷಾ ಸಮಯದಲ್ಲಿ ನಿಯಮಿತವಾಗಿ ನೋಟ್ಸ್ ಓದುತ್ತಾ ಪುನರವಲೋಕನ ಮಾಡುತ್ತಾ ಗೆಳೆಯರೊಂದಿಗೆ ಗುಂಪು ಚರ್ಚೆ ಮಾಡುತ್ತಾ ಹೋಗಿ. ಇದರಿಂದ ಎಲ್ಲ ವಿಷಯಗಳು ನಿಮ್ಮ ನಿಯಂತ್ರಣದಲ್ಲಿವೆ ಎಂಬ ಭಾವನೆ ಮೂಡುತ್ತದೆ. ಪರೀಕ್ಷೆಗಾಗಿ ಓದಬೇಕೆಂದು ಮನಸ್ಸಿಗೆ ಬೇಸರ ಉಂಟಾಗುವಷ್ಟು ಅಥವಾ ಪುಸ್ತಕ ಕಂಡೊಡನೆ ಮನದಲ್ಲಿ ಕಸಿವಿಸಿ ಉಂಟಾಗುವಷ್ಟು ಕಿರಿಕಿರಿಯಿಂದ ಓದುವುದು ಬೇಡ. ನಿಗದಿತ ವೇಳಾಪಟ್ಟಿಯನ್ನು ತಯಾರಿಸಿ ಅದರಂತೆ ಎಲ್ಲ ವಿಷಯಗಳನ್ನು ಕ್ರಮಬದ್ಧವಾಗಿ ಉತ್ಸಾಹ ಹಾಗೂ ಉಲ್ಲಾಸಗಳಿಂದ ಅಧ್ಯಯನ ಮಾಡುತ್ತಾ ಹೋಗಿ. ಪಾಲಕರು ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹೇರುವುದನ್ನು ನಿಲ್ಲಿಸಬೇಕು. ಓದಿಗೆ ಪೂರಕ ಮತ್ತು ಸ್ಫೂರ್ತಿದಾಯಕ ವಾತಾವರಣ ಒದಗಿಸಬೇಕು. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಮಾದರಿ ಪರೀಕ್ಷೆ ಬರೆದು ವಾರ್ಷಿಕ ಪರೀಕ್ಷೆಗೆ ಸಜ್ಜಾಗಬೇಕು. 3 ಗಂಟೆಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಮೂಡುತ್ತದೆ. ಸಮತೋಲನ ಆಹಾರ ಸೇವಿಸಿ, ಹೆಚ್ಚು ಹೆಚ್ಚು ನೀರು ಕುಡಿಯಿರಿ, ನಿದ್ದೆಗೆಟ್ಟು ಓದಬೇಡಿ. ಪ್ರತಿದಿನ 6ರಿಂದ 7 ಗಂಟೆ ನಿದ್ರೆ ಮಾಡಿ. ಪರೀಕ್ಷೆ ಹಾಗೂ ಫಲಿತಾಂಶದ ಬಗ್ಗೆ ನಿಷೇಧಾತ್ಮಕ ಮನೋಭಾವನೆ ಇಟ್ಟುಕೊಳ್ಳಬೇಡಿ. ನಿಮ್ಮ ತಯಾರಿ ಹಾಗೂ ಶ್ರಮದ ಬಗ್ಗೆ ನಂಬಿಕೆ ಇರಲಿ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಎಂಬ ವಿಶ್ವಾಸ ಇರಲಿ. ಅಕಸ್ಮಾತ್ 1-2 ಪ್ರಶ್ನೆಗೆ ಉತ್ತರಿಸಿದೆ 5 ಅಥವಾ 10 ಅಂಕಗಳು ಕಡಿಮೆ ಬಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ದೂರಲಾರರು. ನಿಮ್ಮನ್ನು ಅವರು ಯಾವತ್ತು ಪ್ರೀತಿಸುತ್ತಾರೆ ಎಂಬ ಅಂಶ ನಿಮ್ಮ ಗಮನದಲ್ಲಿರಲಿ. ಬೇರೆಯವರು ಚೆನ್ನಾಗಿ ಓದಿದ್ದಾರೆ, ಅಧಿಕ ಅಂಕ ಗಳಿಸುತ್ತಾರೆ ಎಂಬ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅದರಿಂದ ನಿಮಗೆ ಲಾಭವೂ ಇಲ್ಲ, ಹಾನಿಯೂ ಇಲ್ಲ. ನಿಮ್ಮ ಅಂಕ ನಿಮಗೆ, ಅವರದು ಅವರಿಗೆ. ಕಾಪಿ, ಚೀಟಿ, ನಕಲು ಇವುಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳಬೇಡಿ. ನಾನು ಪ್ರಾಮಾಣಿಕವಾಗಿ ಉತ್ತರಿಸುತ್ತೇನೆ ಅನ್ನೋ ಸಂಕಲ್ಪ ಮಾಡಿ. ವರ್ಷ ಪೂರ್ತಿ ಕಿರು ಪರೀಕ್ಷೆಗಳು, ಮಾಸಿಕ ಪರೀಕ್ಷೆಗಳು, ಅರ್ಧವಾರ್ಷಿಕ ಪರೀಕ್ಷೆಗಳು, ಸರಣಿ ಪರೀಕ್ಷೆಗಳು, ಪೂರ್ವಭಾವಿ ಪರೀಕ್ಷೆಗಳನ್ನು ನೀವು ಎದುರಿಸಿರುವುದರಿಂದ ನಿಮಗೆ ಯಾವ ಭಯವೂ ಇಲ್ಲ. ವಾರ್ಷಿಕ ಪರೀಕ್ಷೆಯು ಅವುಗಳಂತೆ ಒಂದು ಪರೀಕ್ಷೆ ಅಷ್ಟೇ. ಕೆಲವೊಮ್ಮೆ ಚೆನ್ನಾಗಿ ಅಧ್ಯಯನ ಮಾಡಿದರೂ ಪ್ರಶ್ನೆ ಪತ್ರಿಕೆ ಕಠಿಣ, ಗೊಂದಲ ಇರಬಹುದು. ಆಗ ಕಡಿಮೆ ಅಂಕ ಬರಬಹುದು. ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ತೆರನಾಗಿರುವುದು. ಆ ಬಗ್ಗೆ ಭಯ ಖಂಡಿತ ಬೇಡ. ಶಿಕ್ಷಣದ ಉದ್ದೇಶ ಪರೀಕ್ಷೆ ಕುರಿತು ಮಕ್ಕಳಿಗೆ ಭಯ ಹುಟ್ಟಿಸುವುದಲ್ಲ, ಬದುಕಿನ ಕುರಿತು, ಲೋಕದ ಕುರಿತು ಜ್ಞಾನಾರ್ಜನೆ ಮಾಡಿಸುವುದು ಎಂದು ಅರಿವಾದರೆ ಪರೀಕ್ಷಾ ಭಯದ ಭೀತಿಯೇ ಹುಟ್ಟುವುದಿಲ್ಲ. ಪರೀಕ್ಷಾ ಫಲಿತಾಂಶದ ಊಹೆ ಮಾತ್ರ ಮೊದಲೇ ಬೇಡ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಫಲಾಫಲ ಭಗವಂತನಿಗೆ ಬಿಡಿ. ಪರೀಕ್ಷೆಗಳು ಬದುಕಿನಲ್ಲಿ ಮುಖ್ಯ ವಿಷಯಗಳಾಗಿರಬಹುದು, ಆದರೆ ಪರೀಕ್ಷೆಗಳೇ ಬದುಕಲ್ಲ. ಪರೀಕ್ಷೆಗಳಿಗಿಂತ ಬದುಕು ತುಂಬ ವಿಶಾಲವಾಗಿದೆ ಎಂಬ ಮಾತು ನಿಮ್ಮ ಗಮನದಲ್ಲಿರಲಿ. ಪರೀಕ್ಷೆ ಎಂದೊಡನೆ ಎಂಥವರಿಗಾದರೂ ಸ್ವಲ್ಪ ಪ್ರಮಾಣದ ಭಯ ಇರುವುದು ಸ್ವಾಭಾವಿಕ. ನಿಮ್ಮ ಗಮನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸುವುದರ ಕಡೆಗೆ ಇರಬೇಕೇ ಹೊರತು ಭಯ ಅಥವಾ ಫಲಿತಾಂಶದ ಕಡೆಗಲ್ಲ. ಸ್ವಯಂ ಅವಗಾಹನೆ, ಸ್ವಯಂ ಉನ್ನತ ಭಾವನೆ ಬೆಳೆಸಿಕೊಳ್ಳಿರಿ. ಪರೀಕ್ಷೆಯನ್ನು ಮನೆಯಲ್ಲಿ ಆಚರಿಸುವ ಹಬ್ಬದಂತೆ ಸ್ವೀಕಾರ ಮಾಡಿ. ಪರೀಕ್ಷೆಯ ಉದ್ದೇಶ ಬೇರೆ ವಿದ್ಯಾರ್ಥಿಗಳೊಡನೆ ಪೈಪೋಟಿಯನ್ನುಂಟು ಮಾಡಿ ಅಸೂಯೆ ಉಂಟು ಮಾಡುವುದಲ್ಲ, ಬದಲಾಗಿ ವಿದ್ಯಾರ್ಥಿಯ ಸಾಧನೆಯನ್ನು ಉತ್ತಮಪಡಿಸುವುದು. ಹಿಂದಿನ ಪರೀಕ್ಷೆ ತರಗತಿಗಳಲ್ಲಿ ಪಡೆದ ಅಂಕಗಳಿಗಿಂತ ಹೆಚ್ಚು ಅಂಕ ಗಳಿಸುವಂತೆ ಮಾಡುವುದು. ಅಂದರೆ ಸ್ಪರ್ಧೆ ಹಿಂದಿನ ನಾನು ಹಾಗೂ ಇಂದಿನ ನಾನುಗಳ ನಡುವೆ ಮಾತ್ರ. ಬದುಕಿನಲ್ಲಿ ಒಂದು ನಿರ್ದಿಷ್ಟ ಗುರಿ, ಅದಕ್ಕೆ ತಕ್ಕಂತೆ ದೈಹಿಕ ಹಾಗೂ ಮಾನಸಿಕ ಸಿದ್ಧತೆ, ನಿಮ್ಮ ಸಾಮರ್ಥ್ಯದ ಮೇಲಿನ ವಿಶ್ವಾಸಗಳು ನಿಮ್ಮಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಿ ಪರೀಕ್ಷೆಯಲ್ಲಿ ವಿಜಯದುಂದುಬಿ ಬಾರಿಸಲು ಅವಶ್ಯಕ. ನೀವು ಪರೀಕ್ಷೆ ಅಂಕಗಳಿಕೆಗಾಗಿ ಓದುವುದನ್ನು ಬಿಟ್ಟು
ಜ್ಞಾನ ಸಂಪಾದನೆಗಾಗಿ ಓದಿದ್ದಾದರೆ ಪರೀಕ್ಷೆಯ ಬಗೆಗಿನ ಭಯವೇ ದೂರವಾಗುವುದು. ಹಾಗಾಗಿ ಹೇಳಿ, ಎದ್ದೇಳಿ, ಪರೀಕ್ಷಾ ಭಯ ಬಿಡಿ, ಇಷ್ಟಪಟ್ಟು ಬರೆಯಲು ಮುಂದಾಗಿ ಅತ್ಯುನ್ನತ ಅಂಕ ಗಳಿಸಿ. ಭವ್ಯ ಭವಿಷ್ಯತ್ತು ನಿಮಗಾಗಿ ಕಾದಿದೆ. ಧನ್ಯವಾದಗಳು.